ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಆಗಬಾರದೆಲ್ಲ ಆಗೋಯ್ತು. ಅಕ್ಕನ್ ಚೆನ್ನಾಗಿ ನೋಡ್ಕೊಂತೀವಿ ಅಂತ ನಿಮಗೆ ಮಾತು ಕೊಟ್ಟಿದ್ವಿ, ಅದನ್ನ ನಮ್ಮ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ ಭಾವ. ಶಂಕರ್, ಗೀತಾ ಎಲ್ಲ ಹೇಳಿದ್ಲು, ಇದ್ರಲ್ಲಿ ನಿಮ್ ತಪ್ಪೇನಿದೆ? ಎಲ್ಲ ಬ್ಯಾಡ್ ಟೈಮ್ ಅಷ್ಟೇ. ಗೀತಾ ಈ ಊರ್ ಬಿಟ್ಟು ಬೇರೆಲ್ಲೂ ಹೋದವಳಲ್ಲ, ಅಂತದ್ರಲ್ಲಿ ಯಾವುದೋ ಹೊರದೇಶ ಹೊಂದ್ಕೊತಾಳ. ಜೊತೆಗೆ ನಾನಿರ್ತೀನಲ್ವತ್ತೆ. ನೋಡಿ, ನೀವ್ ಏನು ಯೋಚನೆ ಮಾಡಬೇಡಿ. ಗೀತಾ ಇಲ್ಲೇ ಇದ್ರೆ ಅವಳಿಗೆ ಹಳೆ ನೆನಪು ಮತ್ತೆ ಮತ್ತೆ ಅವಳನ್ನ ಕಾಡ್ತಾ ಇರುತ್ತೆ. ಅದೇ ಜಾಗ ಬದಲಾದ್ರೆ ಅವಳ ನೋವನ್ನೆಲ್ಲ ಮರೆತು ಮೊದ್ಲಿನ ತರ ನಗ್ನಗ್ತಾನೆ ಇರ್ಬೋದು. ಹೋಗ್ಬಿಟ್ ಬರ್ತೀನಮ್ಮ, ಹೋಗ್ಬಿಟ್ ಬಾ. ಅಯ್ಯೋ ಬರ್ರೆ ಬರ್ರೆ. ಓ ಆಹಾ ಆಹಾ ಮುದ್ಕೆ, ಇವಳನ್ನ ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ನಿನಗೂ ಇವಳಿಗೆ ಏನೇ ಸಂಬಂಧ? ಅದನ್ ಕೇಳಕ್ ನೀನ್ ಯಾವನೋ? ನಾನು ಅವಳ ಮಾವ. ಮುಚ್ಚ ಬಾಯಿ. ಅದಕ್ಕೆ ನನ್ನ ಮಗನೇ ಅರ್ಧ ರಾತ್ರಿ ಈ ಹುಡುಗಿನ ಮನೆಯಿಂದ ಹೊರಗಾಕಿ ಈಗ ದೊಡ್ಡದಾಗಿ ಸಂಬಂಧ ಮಾತಾಡಕ್ ಬಂದಿದ್ಯಾ? ನಮಗೆ ಆದಲ್ಸು. ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಂಗಿದೆ. ನಮಗೆ ಆದಲ್ಸು. ಗೌರೆ ಗೌರೆ, ನಿನ್ನಿಂದ ಯಾವ್ದೋ ಹಳೆ ಡಬ್ಬ ಮುದ್ಕಿರ್ತಿರ್ ಕೈಲೆಲ್ಲ ಬಯಸ್ಕೊಳಂಗ ಆಗೋಯ್ತಲ್ಲ. ಈ ಮುದ್ಕಿ ನಂಬೇಡ ಹೇಳ. ನಿನ್ನಂತ ಮುದ್ದಾದ ಹುಡುಗಿರ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ಪಾರ್ಸಲ್ ಮಾಡೋ ಅವಳೇ ಏಜೆಂಟಿದಂಗ ಅವಳು. ಆ ಮುಖ ನೋಡು, ಹಳೆ ಜಗನ್ಮೋಹಿನಿ ಕಂಡಾಲ ಗಾತಿದ್ದಂಗ ಅವಳೆ. ಅಯ್ಯೋ ಅಯ್ಯೋ ಪಾಪಿ ಮುಂಡೆ ಮಗನೇ, ಈ ದಿಕ್ಕಿಲ್ದೆ ಇರೋ ಮುದುಕಿಗೆ ದಿಕ್ಕಾಗಿರ್ಲಿ ಅಂತ ಈ ಮಗುನ ನನ್ನ ಮೊಮ್ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಇಂತ ಕೆಟ್ಟ ಮಾತಾಡ್ತಿದ್ದಿಲ್ಲ, ನಿನ್ ನಾಲ್ಗೆ ಸೇದೋಗೋ. ಕಂಡೋರ್ ಮಕ್ಕಳನ್ನ ಕರ್ಕೊಂಬಂದ್ ಸಾಕೋದಕ್ಕೆ ನೀನೇ ಅವಳೆ ಮಕ್ಕಳ ಕಳ್ಳಿ. ಅಯ್ಯಯ್ಯೋ, ಬೋರ್ಡ್ ಹಾಕೊಂಡು ವ್ಯಾಪಾರ ಮಾಡ್ತಾವಳಲ್ಲಪ್ಪ. ಏನ್ ಕಾಲ ಬಂತೆಯೋ. ಇಂತ ಗರ್ವಾಲಿನ ಇನ್ನು ಏರಿಯಾದಲ್ಲಿ ಇಟ್ಕೊಂಡಿದ್ರಲ್ಲ ಶಾಂತಮ್ಮ ಹೆಣ್ಣಿನ ವ್ಯಾಪಾರಿಗಳು. ಗೌರಿ, ಈ ಪತ್ರೊಳ್ಳಿ ಮುದುಕಿನ ನಂಬೇಡ. ಬಾ ಮನೆ ಬಾ. ಕೈ ಬಿಡು. ಸರಿಯಾಗೋದು, ಅದು ಹಣ್ಣಿನ ವ್ಯಾಪಾರಿಗಳು. ಯಾವಾಗ ನೋಡಿದ್ರು ಕಚ್ಚಡ ಯೋಚನೆಗಳೇ ಮಾಡ್ತಿರ್ತೀಯ. ಹೌದು, ನಾನು ಕಚ್ಚಡ ನಾಯಿ ಲುಚ್ಚ ಲೋಫರು ಬೀದಿಲಿರ್ತೀನಿ. ರಾತ್ರಿ ಹೊತ್ತು ಹೇಳ್ಕೊತೀನಿ, ಹಗಲು ಹೊತ್ತು ಹೇಳಲ್ಲ ಅಷ್ಟೇ. ನಿನ್ ಕೈ ಮುಗಿತೀನಿ, ಮರ್ಯಾದೆಗಿಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಂಕರನ್ ಕರಿಬೇಕಾಗುತ್ತೆ. ಯಾವ ನಮ್ ಶಂಕರ? ಅವನಿನ್ ಪಂಡ್ರ ಕಿಂಗ. ಅವನ ಶಂಕರ ನನ್ಗೇನೆ. ನಾನು ಯಾರಿಗೂ ಎದುರೋದಿಲ್ಲ. ನೋಡೋ, ನಿಮ್ಮಮ್ಮ ಊರಿನ ಲೆಟರ್ ಬರೆದವಳೆ. ಅವಳ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತೊಳೆದು ಅದೇ ನೀರಲ್ಲಿ ಸ್ನಾನ ಮಾಡಕ್ ಮುಂಚೆ ನೀನ್ ಮನೆಗೆ ಬಂದ್ಬಿಡ್ಬೇಕು. ಆಗಲ್ಲ ಆಗಲ್ಲ ಆಗಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಾಜಿ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಮುಖ್ಯ ಶಂಕರ, 30 ದಿವಸದ ವಾಯ್ದೆ ಮುಗ್ದಾಯ್ತು. ಅಕ್ಕ ಕರಿತಾರ ಬಾ. ಬಾರೋ ಬಾ. ಅವತ್ತು ನೀನ್ ಏನಂದೆ? ನನ್ನ ಮೈ ಮುಟ್ಟಿದ್ರೆ ಅಸಹ್ಯ ಆಗುತ್ತೆ, ನಾನು ರೇಪ್ ಮಾಡಕ್ಕೂ ಲಾಯಕ್ಕಿಲ್ಲ ಅಂದ್ಯಲ್ಲ. ಈಗ ನೋಡೋಣ ನೀನೆಷ್ಟು ಪ್ಯೂರ್ ಅಂತ. ತಗೊಳ್ಳೋ ಎಣ್ಣೆನ. ಗಂಡು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಿಲ್ಲ. ಈಗ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಮಾಡ್ತಾಳೆ ಅಂತ ನಾನ್ ತೋರಿಸ್ತೀನಿ. ನೀನು ದುಡ್ಡು ಕೊಡಕ್ಕಾಗದೆ ಗುಲಾಮ ಆಗೋದಲ್ಲ, ಲೈಫ್ ಲಾಂಗ್ ನನ್ನ ಹಿಂದೆ ಜೊಲ್ಲು ಸುರಿಸ್ಕೊಂಡು ಗುಲಾಮ ಆಗ್ಬೇಕು. ಮಾಡೋ ಮಸಾಜ್. ಹಾಕೋ ಎಣ್ಣೆನ.
ಯಾಕೆ ಮಹಿಮಾ? ಆ ಆಟೋ ಶಂಕರ ನನ್ನ ಹತ್ರ ಸಾಲ ತಗೊಂಡು 30 ದಿವಸ ಆಯ್ತು. ಇವತ್ತು ದುಡ್ಡು ಕಟ್ಟಬೇಕು, ಇಲ್ಲ ಅವನ್ನ ಗುಲಾಮ್ನಾಗಿ ಮಾಡ್ಕೋಬೇಕು. ಹೋಗ್ರೋ, ಆ ಹಲ್ಕ ನನ್ನ ಮಗ ಆಟೋ ಶಂಕರನ್ನ ಒದ್ದೆ ಹೇಳ್ಕೊಂಡ್ ಬಂದ್ರು. ನನ್ನ ಒದಿಯೋ ಕಾಲು ಇನ್ನೂ ಮ್ಯಾನುಫ್ಯಾಕ್ಚರೇ ಆಗಿಲ್ಲ ಕಣೆ. ಏಯ್, ನನ್ನ ಮುಂದೆ ದೌಲತ್ತು ತೋರ್ಸೋ ಈ ಕಾಲುಗಳನ್ನ ಹೇಗೆ ಕತ್ತರಿಸ್ ಹಾಕ್ಬೇಕು ಅಂತ ನನಗ್ ಗೊತ್ತು ಕಣೋ. ಇಳಿದ್ ಬಾರೋ ಕೆಳಗೆ. ಹತ್ತದ ಮೇಲೆ ಮುಗೀತು. ಶನಿ ಶನಿ ತರ ಆಗ್ಲೇರಿದೀನಿ, ಇಳಿಯೋ ಸೀನೆ ಇಲ್ಲ. ಇಳಿಸ್ತೀನಿ ಕಣೋ. ನಿನ್ನೆ ನನ್ನ ಮುಂದೆ ಕೈ ಚಾಚೋ ಲೆವೆಲ್ಗೆ ಇಳಿಸ್ತವಳು ಕಣೋ ನಾನು. ಆವತ್ತು ಯಾವ್ದೋ ಚಿಲ್ರೆ ಅಮೌಂಟ್ ನನ್ನ ಮುಖದ ಮೇಲೆ ಎಷ್ಟು ಸ್ಕೋಪ್ ತಗೊಂಡೆ ಅಲ್ಲ, ಇವತ್ತೆಸಿ. ನೀನು ಪೌರುಷ ಇರೋನು ಅಂತ ನಾನು ಒಪ್ಕೋತೀನಿ. ದುಡ್ಡೇನೋ ನಿನ್ ಮುಖದ ಮೇಲೆ ಎಷ್ಟು ಪೌರುಷ ತೋರಿಸಿದ್ರೆ ಜನ ಎಲ್ಲ ನಿನ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ದುಡ್ಡು ಜೊಲ್ಲು ಎರಡು ಸುರಿಸ್ಕೊಂಡು ನಿನ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಮೊದಲು ನಾನು ಕೊಟ್ಟಿರೋ ಸಾಲ ದುಡ್ಡು ಬಿಸಾಕಿ ಆಮೇಲೆ ಈ ಕಿಂಡಲ್ ಮಾತಾಡೋಲ್ಲ. ಲೋಫರ್. ಸಾಲನ? ಯಾವ ಸಾಲ? ಯಾರು ಕೊಟ್ರು? ಯಾರು ಇಸ್ಕೊಂಡ್ರು? ಯಾವ ದುಡ್ಡು? ಫಸ್ಟ್ ಆಫ್ ಆಲ್ ನೀನ್ ಯಾರು? ಚೆನ್ನಾಗೆ ಆಕ್ಟ್ ಮಾಡ್ತೀಯ. ದೊಡ್ಡ ಹೀರೋ ತರ ಎಲ್ಲರಿಗೂ ಶ್ಯೂರಿಟಿ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡ್ಯಲ್ಲ, ಆ ದುಡ್ಡು ಕಣೋ. ಅಯ್ಯೋ ಕಾಂತ, ದಿಕ್ಕಿಲ್ದಿರೋ ಕೊಟ್ಟ ಹಣ ಸ್ಮಶಾನಕ್ಕೆ ಹೋಗಿದ್ದಾಳ, ವಾಪಸ್ ಬರುತ್ತೇನೆ. ರಾಮ ಹೇಳ ಅವಳಿಗೆ. ಲೇ, ಇಡೀ ಏರಿಯಾಲಿರೋ ಮನೆಗೆಲ್ಲ ಬೆಂಕಿ ಇಟ್ಟು ನೀನೆಂತ ಕಂತ್ರಿ ಅಂತ ನೀನ್ ತೋರಿಸ್ದೆ. ನಿನ್ನತ್ರನೇ ದುಡ್ಡು ವಸೂಲಿ ಮಾಡಿ ಎಲ್ರಿಗೂ ಹೊಸ ಮನೆ ಕಟ್ಕೊಟ್ಟು ನಾನೆಂತ ಕಿಲಾಡಿ ಅಂತ ನಾನ್ ತೋರಿಸ್ದೆ. ನೀನ್ ಪಲ್ಟಿ ಹೊಡ್ರು ನಿಂಗ್ ₹1 ಸಿಗಲ್ಲ. ರೈಟ್ ಹೇಳಲೇ, ರೈಟ್ ಹೇಳೆ. ನಾವೇನು ಎಲ್ ಬೋರ್ಡ್ ಅಲ್ಲ ಕಣೋ. ಬಿಸ್ನೆಸ್ ಅಲ್ಲಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನೇಲಿ ಗುಲಾಮ್ಗಿರಿ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಬರ್ದು ಕೊಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಬಡ್ಡಿಗೆ ಸಾಲ ಕೊಡೋದಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯೇನೆ? ಮನಿ ಲೆಂಡರ್ 1961 ಆಕ್ಟ್ ಏನ್ ಹೇಳುತ್ತೆ ಗೊತ್ತೇನೆ? ಕೂಸ್ಲು 10%, 20% ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಇದೆಲ್ಲ ತಗೊಳ್ಳೋದೇ ದೊಡ್ಡ ಅಪರಾಧ. ₹1.90 ಮಾತ್ರ ಬಡ್ಡಿ ತಗೊಬೇಕು. ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ 1 ಲಕ್ಷಕ್ಕೆ 5,000, 2 ಲಕ್ಷಕ್ಕೆ 10,000, 10 ಲಕ್ಷಕ್ಕೆ 50,000 ಡೆಪಾಸಿಟ್ ಮಾಡ್ಬೇಕು. ಇದು ಯಾವ್ದು ಮಾಡದೆ ಲಫ್ಡಾ ದಂಧೆ ನೀನ್ ನಡೆಸ್ತಿರೋದು. ಇದೊಂಥರ ಸೂತ್ರ ಇಲ್ದ್ರ ಗಾಳಿ ಪಡತಾರ. ಯಾವತ್ತಿದ್ರು ಗೋತಾ ಹೊಡಿಲೇಬೇಕು. ಬಡ್ಡಿ ಸಾಲ ತಗೊಳ್ಳೋರಿಗೆ ಪ್ರತಿ ವರ್ಷ ಪಾಸ್ಬುಕ್ ಕೊಡ್ಬೇಕು. ಸೆಕ್ಷನ್ 5 ಪ್ರಕಾರ ಪ್ರತಿ 5 ವರ್ಷಕ್ಕೊಂದ್ಸರಿ ನಿಮ್ ಲೈಸೆನ್ಸ್ ನ ರಿನ್ಯೂವಲ್ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಅಸಲಿಗಿನ್ನ ಬಡ್ಡಿ ಜಾಸ್ತಿ ತಗೊಂಡು ಬಡವನ್ ಬರ್ಬಾದ್ ಮಾಡೋ ನಿಮ್ ಸ್ಕೀಮ್ ಇರೋದೇ 2 lakhs ಲಿಮಿಟ್. 2 lakhs ಅಂಡ್ ಎಬೋ ನಮ್ಮ ಸಾಲ ನಾವೇ ಮನ್ನಾ ಮಾಡ್ಕೊಬಹುದು. ಹೋಗಲೋ ಪುಟ್ ಲಾಯರ್, ಮನೆನ ರೈಡ್ ಮಾಡಿದ್ರೆ ಅಬ್ಜೆಕ್ಷನ್. IPC ಸೆಕ್ಷನ್ 146 ಪ್ರಕಾರ ಅಫೆನ್ಸ್. ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 147 ಪ್ರಕಾರ 2 ವರ್ಷ ಶಿಕ್ಷೆ. ಲಾಂಗು ಮಚ್ಚ ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 148 ಪ್ರಕಾರ 3 ವರ್ಷ ಶಿಕ್ಷೆ ವಿತ್ ಫೈನ್. ಯಾವ್ದೋ ಪುಸ್ತಕ ಓದಿ ಬಾಯ್ ಪಾಠ ಮಾಡ್ಕೊಂಡ್ ಬಂದು ಲಾ ಪಾಯಿಂಟ್ ಹಾಕಿದ ತಕ್ಷಣ ಮೀಟ್ ಆಫ್ ಆಗಿ ಹೆದರ್ಕೋತಿ ನಿನ್ಕೊಂಡ್ಯಾ? 5 ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಮಣ್ಣು ಹೊತ್ತು ಈ ಆಟೋ ಶಂಕರ್ ದಾದಾ LLB ಆಗ್ತಾ ಇದ್ದೀನಿ. ನಿನ್ನ ಮೈ ಮೇಲ್ ಬರೋ ದೇವುಗಳನ್ನ ಬಿಡಿಸೋದಕ್ಕೆ ನಮ್ಮ ಹತ್ರ ತುಂಬಾ ಬೇವಿನ ಸೊಪ್ಪುಗಳಿದಾವೆ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗಲೇ. ಮರ್ಯಾದೆಗಿಲಿಂದ ನ್ಯೂಟ್ರಲ್ ಆದ್ರೆ ಬಚಾವ್, ಇಲ್ಲ ಅಂದ್ರೆ ನಮ್ ಮನೆಗಳು ಸುಟ್ಟಂಗೆ ನಿನ್ನ ಈ ಸೈಡ್ ಆಕ್ಟರ್ಗಳನ್ನ ಸೇರಿಸಿ ಸುಟ್ಟು ಬಿಸಾಕ್ಬಿಡ್ತೀನಿ. ರೈಟ್ ಹೇಳೆ. ಅಬ್ಜೆಕ್ಷನ್ ಅಬ್ಜೆಕ್ಷನ್. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ನಾನು ಹೇಳ್ತೀನಿ ಬನ್ನಿ, ವಿಷಯ ಇದೆ. ಡಬ್ಬ ನನ್ನ ಮಗನೇ ಮಾಮ, ನಾನು ಹಾಕಿದನ್ನ ತಿಂದು ಅವ್ನ ಯಾವನ ತಿರುಬೋಕೆ ಹೇಳಿದನ್ನ ಸರಿತಿದ್ಯಾ? ಎಷ್ಟೋ ಗೊಬ್ಬು ನಿನಗೆ. ಅಲ್ಲಮ್ಮ, ನಂಗೆ ನಿಮ್ಮೇಲೆ ದ್ವೇಷ ಏನಮ್ಮ. ನನ್ನ ಮಗ ಮಾತಾಡಿದ ಪಾಯಿಂಟ್ಗಳೇ ಕೋಟ ನಿಲ್ಲೋದು. ಹೊಗಳ್ಬೇಡ. ಅವನಿನ್ನು ಎಲ್ಲ ಬೋರ್ಡ್ ಲಾಯರು. ಅವನ್ ನನ್ನ ಗುಲಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ ಅವನ ಕೈಗೆ ಬೇಡಿ ಹಾಕ್ಸಿ
ಬೀದಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲಿಗೆ ಕಳಿಸ್ತೀನಿ. ಕಳ್ಸೋ ಬೇಗ. ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ನ ತಕ್ಷಣ ಕಳ್ಸೋ. ಹೌದು ಮೇಡಮ್, ಅನ್ಎಜುಕೇಟರ್ಸ್ ನ ಸಾಫ್ಟ್ ಪೀಪಲ್ ನ ನಾವು ಈ ಪೇಪರ್ ತೋರಿಸಿ ಹೆದರ್ಸ್ಬೋದು. ಆದ್ರೆ ಲಾ ಗೊತ್ತಿರೋರು ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ. ಯಾವ ಸೀಮೆ ಲಾಯರ್ಗಳ್ರಿ ನೀವು? ಲಾಯರು ಕಿಲಾಡಿ ಆದ್ರೆ ಕಾಗೇರು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು. ಅಂಥದ್ರಲ್ಲಿ ಈ ಚಿಲ್ಡ್ರೆ ನನ್ನ ಮಗನ ಕೇಸರಿ ಫಿಟ್ ಮಾಡೋದು ಕಷ್ಟನಾ? ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ. ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ. ಸಾರಿ ಮೇಡಮ್, ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ. ಮಮ್ಮಿ, ಏನೇ ಊರಿಂದ ಮಾವನರನ್ನ ಕರ್ಸು. ಯಾಕೆ? ಶಂಕರನ್ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಕರ್ಸು ಮಮ್ಮಿ. ತಲೆಗಿಲೆ ಕೆಟ್ಟಿದೆಯೇನೆ ಲೂಸು? ಇರುವೆನ ಹೊಸ್ಕಕ್ಕೆ ಅಡ್ಡಂಬಬೇಕಾ? ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಅವನ್ ಜೊತೆಲಿ ಇಡೀ ಕಾಲನಿನ ನಾಶ ಮಾಡ್ಬಿಡ್ತಾರೆ. ಮಾಡ್ಲಿ, ಎಲ್ಲಾರನ್ನು ನಾಶ ಮಾಡ್ಲಿ. ಒಟ್ನಲ್ಲಿ ಆ ಶಂಕರನ್ ಹೆಣ ಬೀಳ್ಬೇಕು ಅಷ್ಟೇ. ಹೆಣ ಬೀಳ್ಬೇಕು? ಯಾರು ಬೇಡ ಅಂದವ್ರು? ನೀ ನನ್ ಮಗಳಲ್ವಾ? ನಂತ ಕಸಬ್ ಕಲ್ತಿಲ್ವಾ? ನಿನಗ್ ತಾಕತ್ತಿಲ್ವಾ? ನೀನೇ ಹೋಗಿ ಅವನ್ ಹೆಣ ಬೀಳ್ಸೆ. ಆಗಲ್ಲ ಅಂದ್ರೆ ಬಗ್ರು ಬಳೆ ಸೀರೆ ಕೊಡ್ತೀನಿ, ತೊಟ್ಕೊಂಡು ಯಾವ್ದಾದ್ರು ಮೂಲೆಗೆ ಬಿದ್ದಿರು. ಮಚ್ಚತಾರೋ ಅವನ್ ಯಾವ್ದಾದಂತ ನಾನು ನೋಡ್ತೀನಿ. ಮಮ್ಮಿ, ನನ್ನ ಮಗನ ಕಥೆನ ನಾನೇ ಮುಗಿಸ್ತೀನಿ.